ಬರುವ ಶುಕ್ರವಾರ ತಪ್ಪದೆ ಈ ಕೆಲಸ ಮಾಡಿದರೆ ನೀವು ಊಹಿಸಲಾಗದಂತಹ ಏಳಿಗೆ ನಿಮಗೆ ದೊರೆಯುತ್ತದೆ. ಬಹಳ ಪವಿತ್ರವಾದ ಮಾಸ ಎಂದರೆ ಈ ಆಷಾಢ ಮಾಸ. ಆದರೆ ಜನರ ತಪ್ಪು ತಿಳುವಳಿಕೆಯಿಂದ ಈ ಆಷಾಢ ಮಾಸದಲ್ಲಿ ಮದುವೆ, ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ಆಷಾಢ ಮಾಸದಲ್ಲಿ ಮಳೆಗಾಲವು ಆರಂಭವಾಗುತ್ತದೆ. ಹಾಗಾಗಿ ಈ ಮಾಸದಲ್ಲಿ ರೈತರು ಹೊಲದಲ್ಲಿ ಬೀಜ ಬಿತ್ತನೆ ಕಾರ್ಯಗಳನ್ನು ಮಾಡಲು ಆರಂಭಿಸುತ್ತಾರೆ. ಆದ ಕಾರಣ ಈ ಮಾಸದಲ್ಲಿ ಮದುವೆ ಇತ್ಯಾದಿ ಕಾರ್ಯಗಳನ್ನು ಮಾಡುವುದಿಲ್ಲ. ಇನ್ನೂ ಒಂದು ಕಾರಣ ಎಂದರೆ ಈ ಮಾಸದಲ್ಲಿ ಮದುವೆ ಆಗಿ ನಂತರ ಆ ಹೆಣ್ಣು ಮಗಳು ಗರ್ಭವತಿಯಾದರೆ ಆಕೆಯ ಪ್ರಸವದ ಸಮಯವು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನ ಸಮಯದಲ್ಲಿ ಬರುವ ಕಾರಣ ಹೆಚ್ಚು ಬಿಸಿಲಿರುವುದರಿಂದ ತಾಯಿ ಮತ್ತು ಮಗುವಿಗೆ ಆ ತಾಪವನ್ನು ತಡೆದುಕೊಳ್ಳಲು ಕಷ್ಟವಾಗಬಹುದು ಎಂದು ನಮ್ಮ ಹಿರಿಯರ ಅಭಿಪ್ರಾಯ. ಆದರೆ ಈ ಆಷಾಢ ಮಾಸದಲ್ಲಿ ವರಮಹಾಲಕ್ಷ್ಮೀ ವ್ರತ ಯಾವ ರೀತಿ ಮಾಡುತ್ತೀರೋ ಅದೇ ರೀತಿ ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ. ಹಾಗೆ ಪೂಜೆ ಮಾಡಲು 5 ತರಹದ ಹಣ್ಣು ಮತ್ತು 5 ತರಹದ ಹೂವು ಬಳಸಿ. ಕಲಶ ಇಲ್ಲವೇ ಲಕ್ಷ್ಮೀ ವಿಗ್ರಹ ಇಲ್ಲವೇ ಲಕ್ಷ್ಮೀ ಫೋಟೋ ಇಟ್ಟು ಈ ಆಷಾಢ ಮಾಸದಲ್ಲಿ ಪೂಜಿಸಿದರೆ ನೀವು ಸಾಲಬಾಧೆಯಿಂದ ಮುಕ್ತಿ ಹೊಂದುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದಕ್ಕೆ ನೀವು ಮಾಡಬೇಕಾಗಿರುವುದು ಇಷ್ಟೇ: 1 ಹಿಡಿ ಕಲ್ಲು ಉಪ್ಪು ತೆಗೆದುಕೊಂಡು ಅದಕ್ಕೆ ಗೋವು ಹಾಕಿ ಅರಿಶಿಣ ಕುಂಕುಮ ಹಾಕಿ ಪೂಜಿಸಿ. ತದನಂತರ 3 ದಿನ ಆದ ಮೇಲೆ ಅದನ್ನು ಅಗ್ನಿಮಾಲೆಯಲ್ಲಿ ಪಚ್ಚಕರ್ಪೂರ ಹಾಕಿ ಸುಟ್ಟು ಹಾಕಿದರೆ ಇರುವ ಸಾಲವೆಲ್ಲ ತೀರಿ ಹೋಗುತ್ತದೆ. ಆದಷ್ಟು ಲಕ್ಷ್ಮೀದೇವಿಗೆ ಕಮಲದ ಹೂವು, ಕಮಲದ ಬೀಜ, ಬಿಲ್ವಪತ್ರೆಯಿಂದ ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕೃಪೆ ಪ್ರಾಪ್ತವಾಗುವುದರಲ್ಲಿ ಸಂಶಯವಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.